ನಾಳೆ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ಎಸ್-ಎಸ್-ಎಲ್-ಸಿ ಎಕ್ಸಾಮ್ ಬರೀತಿರುವಂತ ನಮ್ಮ ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತೇಳಿ ನಾವು ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ಅಕಾರ್ಡಿಂಗ್ ಟು ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್ ಬಿಟ್ಟಂತ ಬೋರ್ಡ್ ಪ್ರಕಾರ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜೆಂಟಲ್ ಮೆನ್ ಆಫ್ ರಿಯನ್ ಮಾಡಿರೋದ ಯಾವ ಯಾವ ವಿಧದ ಕ್ವಶನ್ಸ್ ಬರ್ತವೆ ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾ 20. ಮಾಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡ್ರಿ, ಎಸ್-ಎಸ್-ಎಲ್ ಎಕ್ಸಾಮ್ 2025 ಮತ್ತು 26ನೇ ಸಾಲಿನ ವಿದ್ಯಾರ್ಥಿಗಳಿಗೆ 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವ್ರಿ. ಸೊ ಇದು 5ನೇ ವಿಡಿಯೋ, ಕಂಟಿನ್ಯೂಸ್ ಸೀರೀಸ್ ವಿಡಿಯೋ ಮಾಡ್ತಿದ್ದೇವೆ. ಯಾರಾದ್ರೂ ಈ ಮುಂಚಿನ ವಿಡಿಯೋಸ್ ನೋಡದೇ ಇದ್ದಲ್ಲಿ ಈ ಎಲ್ಲ ವಿಡಿಯೋಗಳು ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಮತ್ತು ಐ ಬಟನ್ ಮೇಲೆ ಕೂಡ ಬರುತ್ತೆ, ಅಥವಾ ಈ ವಿಡಿಯೋದ ಕೊನೆ ಕೂಡ ಲಿಂಕ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಬಹಳಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಎಕ್ಸಾಂಪಲ್ ಇದ್ದು ಒಂದು ಫಸ್ಟ್ ವಿಡಿಯೋ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಸೆಕೆಂಡ್ ನೋಡ್ಲಿಕ್ಕೆ ಸೇಮ್ ಮತ್ತೆ ನಂಬರ್ಸ್ ನೋಡಿ ನೀವು ಫೈಂಡ್ ಔಟ್ ಮಾಡ್ಕೊಡ್ರಿ, ಅದಕ್ಕಾಗಿ ನಂಬರ್ಸ್ ಕೊಡ್ತಾ ಇದ್ದೀನಿ. ಸಿರೀಸ್ ವಿಡಿಯೋ ಆದ ಕಾರಣಕ್ಕೆ ಸೇಮ್ ಥಂಬ್ನೇಲ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ವಿಡಿಯೋಸ್ ಕಂಟಿನ್ಯೂಸ್ ನೋಡ್ತಾ ಬನ್ನಿ, ಬಹಳಷ್ಟು ಹೆಲ್ಪ್ಫುಲ್ ವಿಡಿಯೋಸ್ ಅದಾವು. ಸೊ ಎಲ್ಲ ವಿಡಿಯೋ ಲಿಂಕ್ ಅನ್ನ ಕೊನೆ ಕೊಟ್ಟಿರ್ತೀನಿ. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಬೇಕಾಯ್ತು ಜೆಂಟಲ್ ಮೆನ್ ಆಫ್ ರಿಯನ್ ಮಾಡಿಯೋ ಈ ಲೆಸನ್ ಅಂದ್ರೆ ಬರುವಂತ ಕ್ವಶನ್ ಒಂದೇ ಒಂದು ಕ್ವಶನ್ ಬರುತ್ತೆ, ಅದು 2 ಮಾರ್ಕ್ಸ್ ಕ್ವಶನ್. 2 into 1 is equal to 2. ಓಕೆ, ಅಂದ್ರೆ 2-3 ಸೆಂಟೆನ್ಸ್ ಕ್ವಶನ್ಸ್ ಮಾತ್ರ ಬರ್ತದೆ. ಸೊ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನಿರುತ್ತೆ ನೋಡ್ರಿ, ಆ ವಿಧದ ಕ್ವಶನ್ಸ್ ಮಾತ್ರ ಕೊಡ್ತಾರೆ. ಸರ್ ಇವೆಲ್ಲ ಹೆಂಗ್ ಹೇಳ್ತೀರಿ ಸರ್ ಅಂತಂದ್ರೆ, ಎಸ್-ಎಸ್-ಎಲ್-ಸಿ ಬ್ಲೂ ಪ್ರಿಂಟ್ ಆಗಿರ್ಬೋದು 2025-26 ಮತ್ತು ಮಾಡೆಲ್ ಕ್ವಶನ್ ಪೇಪರ್ 2025-26 ಆಧಾರವಾಗಿಟ್ಟುಕೊಂಡು ಖಂಡಿತವಾಗ್ಲೂ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಬಂದೇ ಬರುತ್ತೆ. ಓಕೆ, ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಇವೆಲ್ಲ ಹೇಳ್ತಾ ಇದ್ದೀವಿ. ಸರ್ ಓಕೆ ರೀ, ಹಾಗಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಥವಾ ಬ್ಲೂ ಪ್ರಿಂಟ್ ಯಾವ್ದಿದೆ? ಇಲ್ಲಿದೆ ನೋಡಿ. ಇಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದೆ ನಾನು. ಫಸ್ಟ್ ಯಾವುದು ಹೀರೋದ್ ಮೇಲೆದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಮೇಲೂ ವಿಡಿಯೋ ಮಾಡಿದ್ದೀನಿ. ಈಗ ಜೆಂಟಲ್ ಮೆನ್ ಆಫ್ ರಿಯನ್ ಮಾಡಿಯೋದು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಪೆಷಲ್ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೆಲೆಕ್ಟ್ ಮಾಡ್ತೀನಿ ಫಸ್ಟ್ ಗೆ, ಅದಾದ್ಮೇಲೆ ಅಡಿಷನಲ್ ಕ್ವಶನ್ಸ್ ಹೀಗೆ ಕೊಟ್ಬಿಡ್ತೀನಿ. ಸೊ ಕ್ಲಿಯರ್ ಆಗ್ಬಿಡುತ್ತೆ, ಯಾಕಂದ್ರೆ ನನಗೆ ಮತ್ತೆ ಆ ಲೆಸನ್ ಉಳಿತು ಈ ಲೆಸನ್ ಉಳಿತು ಅನ್ನೋಕ್ಕಿಂತ ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಇನ್ ದೇರ್ ಇಸ್ ಅ ಗರ್ಲ್ ವಿತ್ ದ ಟ್ರ್ಯಾಕ್ಸ್ ಕ್ವಶನ್ಸ್ ಇದೆ, ಈ ವಿಡಿಯೋ ಆದ ನಂತರ ಕೊಡ್ತೀನಿ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕನ್ಸರ್ಟ್, ಡಿಸ್ಕವರಿ, ಕಲರ್ಸ್ ಆಫ್ ಸೈನ್ಸ್ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಇರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎಲ್ಲಿ ಜೆಂಟಲ್ ಮೆನ್ ಆಫ್ ಏನ್ ಮಾಡೋದು, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಅಂತ ಇದೆ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ ಒಂದೇ ಒಂದು ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಇದು ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬ್ಲೂ ಪ್ರಿಂಟ್. ಓಕೆ, ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೆಂಗ್ ಕೇಳ್ತಾರೆ. ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ ಬಿಟ್ಟು 4th ಇರುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್ ಅಂತ ಇದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಏನಂತಂದ್ರೆ ಡಾನ್ ನೆಲ್ಸನ್ ವಾಸ್ ಅ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಜಸ್ಟಿಫೈ ಅಂತ ಹೇಳಿ. ಸೊ ನಾನು ಇದು ಸ್ವಲ್ಪ ಆನ್ಸರ್ ಚೇಂಜ್ ಮಾಡಿದ್ದೀನಿ. ಎಲ್ ಬಿ ಆನ್ಸರ್ಸ್ ಎಕ್ಸಾಕ್ಟ್ ತೊಗೊಂಡಿಲ್ಲ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ, ಆನ್ಸರ್ ಕಂಪ್ಲೀಟ್ ಅನಿಸ್ಲಿಲ್ಲ, ಅದಕ್ಕಾಗಿ ಐ ಹ್ಯಾವ್ ಚೇಂಜ್ ದ ಆನ್ಸರ್. Actually, two questions are there. Dan Nelson was a peasant for his land. One is there. Another topic is the children. So, ಭೂಮಿ ಅಂದ್ರೆ ಆತನ ಬಹಳಷ್ಟು ಪೆಸೆಂಟ್ ಆಗಿತ್ತು, ಅಂಡ್ ಇವನ್ ಚಿಲ್ಡ್ರನ್ ಅಂದ್ರೆ ಕೂಡ ಆತನ ಪೆಸೆಂಟ್ ಆಗಿತ್ತು. ಹೇಗೆ ಹೇಳ್ತೀರಿ ಅದನ್ನ ಜಸ್ಟಿಫೈ ಮಾಡುವಂತ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡಿದ್ದು, ಡಾನಿಸ್ ವಾಸ್ ಅ ವೆರಿ ಮಚ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್. ದ ಸೇಮ್ ಕ್ವಶನ್ ಲೈನ್ಸ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಿ ಲಿವ್ಡ್ ಅಪ್, ಇಲ್ಲಿಂದ ಆನ್ಸರ್ ಎಕ್ಸಾಕ್ಟ್ ಸ್ಟಾರ್ಟ್ ಆಗುತ್ತೆ. ಐ ಹ್ಯಾವ್ ಟೇಕನ್ ದ ಲೈನ್ಸ್ ಫ್ರಮ್ ದಿ ಟೆಕ್ಸ್ಟ್ ಬುಕ್ ಲೈನ್ಸ್ ತಗೊಂಡಿದ್ದು. ದಟ್ಸ್ ಮೈ ಬೆಸ್ಟ್ ವೇ ಟು ಆನ್ಸರ್ ದಿ ಕ್ವಶನ್. ಅದು ಆ ರೀತಿ ನಾನು ಆನ್ಸರ್ ಮಾಡ್ತಿದ್ದೀನಿ ಆಕ್ಚುಲಿ. ಬಟ್ ಈಗ ಎಲ್ ಬಿ ಐ ಕೊಟ್ಟಿದ ಕಾರಣಕ್ಕಾಗಿ ನನ್ನ ಆನ್ಸರ್ಸ್ ಬದಲಾವಣೆ ಆಗ್ತಿದ್ದಾವೆ ಅಷ್ಟೇ. ಆದ್ರೂ ಕೂಡ ಈ ಆನ್ಸರ್ ಚೇಂಜ್ ಮಾಡಿ ನೋಡಿ. ಹಿ ಲಿವ್ಡ್ ಅಪ್ ಇನ್ ರಿಯನ್ ಮಾಡಿಯೋ ವೇರ್ ಇಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್, he tilled the same land they had tilled. ಈ ಪಾಯಿಂಟ್ ಏನನ್ನ ಕ್ಲಿಯರ್ ಮಾಡುತ್ತೆ ಅಂದ್ರೆ, ಇಟ್ ಕ್ಲಿಯರ್ಸ್ ದಟ್ ಹಿ ವಾಸ್ ಅ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅನ್ನೋ ಪಾಯಿಂಟ್ ನ ಕ್ಲಿಯರ್ ಮಾಡುತ್ತೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಅದೇ ರಿಯನ್ ಮಾಡಿಯೋದಲ್ಲಿ ಬದುಕ್ತಾ ಇದ್ದ, ಆತನ ಪೂರ್ವಜರು ಬದುಕಿದಂತ ಭೂಮಿಯನ್ನೇ ಉಳುಮೆ ಮಾಡ್ತಿದ್ದ ಅನ್ನೋ 2 ಪಾಯಿಂಟ್ಸ್ ಹಾಕಿದ್ದೀನಿ. ಓಕೆ, ಇನ್ನು ಚಿಲ್ಡ್ರನ್ಗೆ ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬೀನ್ ಬೋರ್ನ್ ಇನ್ ರಿಯನ್ ಮಾಡಿಯೋ ಸಿನ್ಸ್ ಹಿ ಟು possession of his house, the house from his mother, he has planted a tree for that child. ಸೊ ತಾಯಿಯಿಂದ ಒಂದು ಕೊಡುಗೆಯನ್ನು ತಗೊಂಡಿದ್ದ, ಪೊಸೆಷನ್ ತಗೊಂಡಿದಾರಲ್ಲ, ಪ್ರತಿ ಮಗು ಹುಟ್ಟಿದ ತಕ್ಷಣ ಅವರ ಹೆಸರು ಮೇಲೆ ಒಂದು ಮರವನ್ನು ಬೆಳೆಸ್ತಾ ಇದ್ದ. ದೇರ್ ಫಾರ್ ಹಿ ಸೈಡ್, ಅವ್ರು ಹೇಳ್ತಾ ಇದ್ರು ದಟ್ ಈಸ್ ಇನ್ ಆರ್ಚರ್ಡ್ ಆರ್ ನಾಟ್ ಹಿಸ್, ದೇ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ವಿಲೇಜ್ ಅಂತ ಹೇಳ್ತಾರೆ. ದಿಸ್ ಶೋಸ್ ಹಿ ವಾಸ್ ವೆರಿ ಮಚ್ ಪ್ಯಾಷನೇಟ್ ಅಬೌಟ್ ಹಿಸ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಅಂತ ಆನ್ಸರ್ ನ ಕ್ಲಿಯರ್ ಮಾಡ್ತಾ ಇಟ್ಸ್ ಪರ್ಫೆಕ್ಟ್ ಆನ್ಸರ್. Okay. And next question is there.
ವಾಟ್ ಮೇಡ್ ದ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯಾನ್ ಮಾಡಿ ಅಂತ ಇದನ್ನೇ ಬೇರೆ ಬೇರೆ ರೀತಿಯ ಕ್ವಶನ್ ಕೇಳ್ಬೋದು. ಹೌ ದ ಚಿಲ್ಡ್ರನ್ ವರ್ ಡಿಸ್ಟರ್ಬಿಂಗ್ ದಮ್ ಅಂತೇಳಿ, ಮತ್ತೆ ಯಾವ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂತಲೂ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಕಂಪ್ಲೇಂಟ್ ಫ್ರಮ್ ದ ಅಮೆರಿಕನ್ಸ್ ಟು ದಿ ಅವರಿಗೆ ಈವನ್ ಸೆಡಿಲ್ ಅವ್ರಿಗೆ ಯಾವ ಕಂಪ್ಲೇಂಟ್ ಬಂತು ಅಂತ ಆ ರೀತಿ ಬೇರೆ ಬೇರೆ ರೀತಿ ಕಂಪ್ಲೇಂಟ್ ಕ್ವಶನ್ ಅನ್ನು ಚೇಂಜ್ ಮಾಡ್ಬೋದು. ಏನಾಗುತ್ತೆ ದ ಅಮೆರಿಕನ್ಸ್ ಕಂಪ್ಲೇಂಟ್ ದ ಸ್ಟೋರಿ ಟೆಲ್ ದ್ಯಾಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ over running around the land, playing in the orchard, putting fence around their play area, plucking the flowers from the trees, Estella laughing whenever they were spoken to and replied in Spanish. So they could not enjoy their property. And this was a complaint from the Americans. ಅವ್ರದಿಂದ ಕಂಪ್ಲೇಂಟ್ ಈ ಮಕ್ಕಳಿಂದ ಈ ರೀತಿ ಕಂಪ್ಲೇಂಟ್ ಆಗ್ತಾ ಇದೆ, ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕ್ವಶನ್ ಕೇಳಿದ್ರೆ ಬಹಳಷ್ಟು ಸಲ ಕೇಳ್ತಾರೆ. ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂಡ್ ಜನರಸಿಟಿ, ಜನರಸ್ ಅಂದ್ರು ಸೇಮ್. ಸೊ ಹೌ ಕ್ಯಾನ್ ಯು ಸೇ ದಟ್ ಡಾನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂಡ್ ಅಮೆರಿಕನ್ಸ್ ವಾಸ್ ಜನರಸ್, ಅಥವಾ ಡಾನ್ ವಾಸ್ ಜನರಸ್ ಅಂಡ್ ಅಮೆರಿಕನ್ಸ್ ಜನರಸ್ ಅಂತ ಕ್ವಶನ್ ಕೇಳಿದ್ರೆ ಸೇಮ್ ಆನ್ಸರ್ ಬರೀರಿ. ಬಟ್ ಇಲ್ಲಿ ಅಮೆರಿಕನ್ಸ್ ಇಲ್ಲ. ಇಲ್ಲಿ ಹೆಂಗೆ ಪ್ರಿನ್ಸಿಪಲ್ಸ್ ಅಂದ್ರೆ ಅಮೆರಿಕನ್ ಸರ್ವೇಡ್ ದ ಲ್ಯಾಂಡ್ ಅಂಡ್ ಫೌಂಡ್ ದಟ್ ದ ಲ್ಯಾಂಡ್ ವಾಸ್ ಮೋರ್ ದನ್ 8 acres. ದೇ ಹೌದಿಲ್ಲ, 8 acres ಅಂತ ಹೆಚ್ಚಿಗೆ ಸಿಕ್ತವ್ರಿಗೆ. ದೇ ಆಫರ್ ಡಬಲ್ ದ ಅಮೌಂಟ್ ಫಾರ್ ದಿ ಲ್ಯಾಂಡ್, ಹೆಚ್ಚಿಗೆ ಅಮೌಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಹಿ ರಿಜೆಕ್ಟ್ ದ ಆಫರ್, ರಿಜೆಕ್ಟ್ ಮಾಡ್ತಾರೆ ಅಂಡ್ ಸ್ಟಕ್ ಟು ದಿ ವರ್ಡ್ಸ್ ದಟ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ಆತ ಎಷ್ಟು ಮೊದಲು ಹೇಳಿದ ಅಷ್ಟಕ್ಕೆ ಸ್ಟಕ್ ಆನ್ ಆಗ್ತಾರೆ. ಅಂಡ್ ರೆಫರ್ಸ್ ಟು ಸೆಲ್ ದ ಟ್ರೀಸ್ ಬಿಕಾಸ್ ಹಿ ಫೆಲ್ಟ್ ದೇ ಬಿಲಾಂಗ್ ಟು. ಇನ್ನೊಂದು ಏನಂದ್ರೆ ಪ್ರಿನ್ಸಿಪಲ್ಸ್ಗೆ ಅವು ರೆಫ್ಯೂಸ್ ಮಾಡ್ತಾರೆ ಮರಗಳನ್ನು ಮಾಡಲಿಕ್ಕೆ, ಬಿಕಾಸ್ ದೇ ಬಿಲಾಂಗ್ಸ್ ಟು ದಿ ವಿಲೇಜ್ ಚಿಲ್ಡ್ರನ್ ಅನ್ನೋದು ಅವ್ರ ಒಪಿನಿಯನ್ ಆಯಿತು. ದಿಸ್ ಶೋಸ್ ದ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಹಾಕಿದ್ದೀನಿ. ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಹಾಕಿದ್ದೀನಿ. ವೈ ಡು ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಎಕ್ಸ್ಟ್ರಾ ಮನಿ ತಗೊಳ್ಳಿಕ್ಕೆ ಯಾಕೆ ಇಷ್ಟಪಡಲಿಲ್ಲ ಅನ್ನೋದು ಇದು ಎಲ್.ಬಿ ಆನ್ಸರ್ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಡಾನ್ ವಾಸ್ ಜನರಸ್ ಬಿಕಾಸ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಹಿ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೆರಿಕನ್ಸ್ ಫಾರ್ ಹಿಸ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಬ್ಯೂಟಿಫುಲ್, ಪರ್ಫೆಕ್ಟ್ ಆನ್ಸರ್. ಬೈ ಚಾನ್ಸ್ ಏನಾದ್ರು ಸ್ವಲ್ಪ ಕಡಿಮೆ ಅನಿಸ್ತಿದ್ರೆ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್ ಆಲ್ಸೋ. ಅಮೆರಿಕನ್ ಸರ್ವೆಂಟ್ ದ ಲ್ಯಾಂಡ್ ಅಂತ ಏನ್ ಫೌಂಡ್ ದಟ್ ಲ್ಯಾಂಡ್ ಅಂತ ಐತೆ ನೋಡ್ರಿ, ಅದನ್ನ ಅದೇ ಮ್ಯಾನ್ ಆಫ್ ಪ್ರಿನ್ಸಿಪಲ್ ದ ಆನ್ಸರ್ಸ್ ನ ಇಲ್ಲಿ ತಗೊಂಡಿದ್ದೀನಿ. ಡಾನ್ ಜನರಸ್ ಅಂಡ್ ಇಲ್ಲಿ ಗ್ಯಾಪ್ ಬರಬೇಕು, ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಅದನ್ನೇ ಇವೆರಡು ಅದೇ ಆನ್ಸರ್ ಯು ಕ್ಯಾನ್ ರೈಟ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ಸೇಮ್ ಆನ್ಸರ್ ಬರೀಬಹುದು, ಏನೂ ತೊಂದರೆ ಇಲ್ಲ. ಓಕೆ, ಇದಾಗಿತ್ತು ಎಸ್ ಎಸ್ ಮೇನ್ ಎಕ್ಸಾಮ್ 1, 2, 3 2024ದಲ್ಲಿ ಮತ್ತು 2024 ಲಾಸ್ಟ್ ಇಯರ್ದು 2020-21 ಸಾಲಿನಲ್ಲಿ ಕೇಳಿದಂತ ಈ ಏನು ಮೇನ್ ಕ್ವಶನ್ ಅವರೇ ಕೊಟ್ಟರು. ಎಸ್ ಎಸ್ ಮೇನ್ ಎಕ್ಸಾಮ್ 1, 2, 3 ಅದರಲ್ಲಿ ಯಾವುದು ನಮ್ದು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಅನ್ನೋದನ್ನ ನೋಡೋದಾದ್ರೆ, ಸೊ ಒಂದೇ ಒಂದು ಕ್ವಶನ್ ಬಂದಿದೆ, ಅದು ಎಸ್ ಎಸ್ ಮೇನ್ ಎಕ್ಸಾಮ್ ಸೆಕೆಂಡ್ದಲ್ಲಿ. ಅದಕ್ಕೆ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಎರರ್ ಮಾಡ್ತಿದ್ದೀನಿ. ಏನ್ ಕ್ವಶನ್ ಇದೆ ಅಂದ್ರೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನಲ್ಡ್ ವಾಸ್ ಮ್ಯಾನ್ ಆಫ್ ಜನರಸಿಟಿ ಅಥವಾ ಜನರಸ್ ಅಥವಾ ಪ್ರಿನ್ಸಿಪಲ್? ಸೊ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಇದೇ ಆನ್ಸರ್ ಬರೀ ಅಂತ ಹೇಳ್ತಾನೆ ಇದ್ದೀನಿ. ಸೊ ಅದಕ್ಕಾಗಿ ಈ ಆನ್ಸರ್ನ ನೀವು ಬರೀಬಹುದಾಗುತ್ತೆ. ಓಕೆ, ರೈಟಾ? ಸೊ ಈ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಹಾಗಾದ್ರೆ ವಿಡಿಯೋ ಆಲ್ರೆಡಿ ಲೆಂತ್ ಆಯ್ತು ಅನ್ಕೊಂಡಿದ್ದೀನಿ. ರೈಟ್. ಸೊ ನಮಗ್ ಬೇಕಾಗಿದ್ದು ಎಲ್ಲಾ ಕ್ವಶನ್ಸ್ ನೋಡಿದ ತಕ್ಷಣನೇ ನನಗೆ ಗೊತ್ತಾಗಿದ್ದು ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಕೇಳಿದ್ದಾರೆ, ಅಪ್ರಿಶಿಯೇಷನ್ ಕ್ವಶನ್ಸ್ ಕೇಳಿದ್ದಾರೆ, ಮತ್ತು ಎಕ್ಸ್ಪ್ರೆಷನ್ ಕ್ವಶನ್ಸ್ ಫ್ರಮ್ ದಿಸ್ ಲೆಸನ್, ಈ ಪಾಠದಿಂದ ತೆಗೆದುಕೊಂಡಂತ ಕ್ವಶನ್ಸ್ ಆಗಿದ್ದವು. ಅದಕ್ಕಾಗಿ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಇವು ಮೊದಲು ಈ ಏನಿದೆ ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿ ಮುಗಿಸಿದ ತಕ್ಷಣನೇ ಈಗ ಎಕ್ಸ್ಟ್ರಾ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಎಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ನೋಡಿದ್ರೆ ಮುಗೀತು. ಸೊ ಕಂಪ್ಲೀಟ್ ಆಗಿ ನಿಮಗೆ ಕ್ವಶನ್ ಬ್ಯಾಂಕ್ ಸಿಕ್ಕಂಗ ಆಗತ್ತ. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್, ಇದೆಲ್ಲವೂ ತಯಾರಿ ನಮ್ಮ ಮೇನ್ ಎಕ್ಸಾಮ್ 2026ನೇ ಸಲುವಾಗಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡಬೇಕಾಗಿದ್ದು, ಸೊ ದೇಸಗಲ್ ಬದ ಟ್ರ್ಯಾಕ್ಸ್ ಏನ್ ಇದೆಯಲ್ಲ ಅದ್ರ ಎಕ್ಸ್ಟ್ರಾ ಕ್ವಶನ್ಸ್ ನಾನು ಕೊಟ್ಬಿಡ್ತೀನಿ, ಅದಾದ್ರೆ ಕ್ಲಿಯರ್ ಆಗತ್ತ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಕೂಡ ಆಗ್ತದೆ ಅಂತ ಹೇಳ್ತಾ, ಯಾಕಂದ್ರೆ ನೀವು ಲೈವ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಾದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.